ಮೈಕ್ ಬೇರೆ ಇಟ್ಟಿದ್ಯಾ ಬೇಡ ಗಿಫ್ಟ್ ಏನ್ ತಗೊಂಡೋಗಿದ್ದಾರೆ ನೋಡಿ, ಬಕೆಟ್ ಮಾಪಿಂಗು ಇದನ್ನ ತಗೊಂಡೋಗಿ ಗಿಫ್ಟ್ ಕೊಡ್ತಾ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಯಾಂಗ್ 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 ಲೈಫಿಗೆ. ಗೈಸ್ ಏನಂತಂದ್ರೆ, ನಾನು ಮತ್ತೆ ನನ್ನ ಫ್ರೆಂಡು ಸೇರಿ ಮದ್ವೆಗೆ ಹೋಗ್ತಾ ಇದೀವಿ. ಯಾರ್ದು ಮದ್ವೆ? ನನ್ನ ಮದ್ವೆ ಅಲ್ಲ, ನನ್ನ ಫ್ರೆಂಡಿನ ಮದ್ವೆ ಅಲ್ಲ, ನನ್ನ ಫ್ರೆಂಡಿನ ಮದ್ವೆ. ಹಂಗಾಗಿ ಇವತ್ತು ಹೋಗ್ತಿದ್ದೀವಿ. ಇನ್ನೊಂದು ಸ್ವಲ್ಪ ಆಲ್ರೆಡಿ ನಾನು ಪಿಕ್ ಮಾಡಿ ಇನ್ನೊಂದು ಚೂರು ಎಷ್ಟಂದರೆ ಆಲ್ಮೋಸ್ಟ್ ಒಂದು 2 ಕಿಲೋಮೀಟ್ರ್ ಇದೆಯಾ, ಒಂದು 2 ಕಿಲೋಮೀಟ್ರು ಟ್ರಾವೆಲ್ ಮಾಡಿದ್ಮೇಲೆ ಅಲ್ಲಿ ಹೋದ್ಮೇಲೆ ಸಿಗೋಣ. ಚೆನ್ನಾಗಿರ್ತೀನಿ. ನಾನು ಆ್ಯಕ್ಚುಲಿ ಆಫ್ಟರ್ ಲಾಂಗ್ ಟೈಮ್ ಒಂದು ಫಂಕ್ಷನ್ಗಳು ಅಟೆಂಡ್ ಮಾಡ್ತಿರೋದು. ಗೈಸ್ ಏನಂತಂದರೆ, ಇವತ್ತು ಒಂದು ಸ್ವಲ್ಪ ವ್ಲಾಗ್ ಸಖತ್ತಾಗಿರ್ತದೆ. ಬೇಸಿಕ್ ಆ್ಯಕ್ಚುಲಿ ಮೆಜಾರಿಟಿ ನಾನು ಒಬ್ಬೊಬ್ಬನೇ ಎಲ್ಲೆಲ್ಲ ಓಡಾಡೋದ್ರಿಂದ ನಾನು ಯಾರ ಜೊತೆನೂ ಅಷ್ಟು ಸಿಗಲ್ಲ ಯಾರಿಗೂ. ಒಬ್ಬೊಬ್ನೇ ಓಡಾಡ್ತಾನೆ, ಕರಿಯೋದಿಲ್ಲ, ಒಬ್ರನ್ನ ಕರಿಯಲ್ಲ. ಏನು ಕರಿಯಲ್ಲ, ಹೋದ್ರೆ ಅವ್ರನ್ನ ಮೇಂಟೈನ್ ಮಾಡ್ಬೇಕಂದ್ರೆ ಕಾಸು ಬೇಕಂದ್ರೆ ನನ್ನ ಜೋಬಲ್ಲಿ ದುಡ್ಡು ಇರ್ಬೇಕಂದ್ರೆ ಎಣ್ಣೆ ಹೊಡಿಯಲ್ಲ. ಆಯ್ತು ಬಾ, ನಾಳೆ ಹೋಗೋಣ ಒಂದ್ ಕಡೆಗೆ ಬರ್ತೀಯ. ಹಂಗಾಗಿ ನಾನು ಯಾರನ್ನೂ ಕರೆಯಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ಒಬ್ಬೊಬ್ಬನೇ ಹೋಗ್ತೀನಿ, ಒಬ್ಬೊಬ್ಬನೇ ಶೂಟ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಒಬ್ಬೊಬ್ಬನೇ ಹೋಗೋದ್ರಿಂದ ನಮಗೆ ಬೆನಿಫಿಟ್ಸ್ ತುಂಬ ಇದೆ. ನಮ್ಮನ್ನು ನಾವು ಏನಂತ ತಿಳ್ಕೊಳ್ತೀವಿ, ನಮ್ಮ ಧೈರ್ಯ ಏನಂತ ತಿಳ್ಕೊಳ್ತೀವಿ. ಏನಂತೀಯ? ಕಟ್ತಾನೆ ನಿನ್ನೆ ನಮ್ಮ ಹುಡುಗ ಅದನ್ನ ಹೇಳ್ತಿದ್ದ, ಏನ್ ಬ್ರೇವ್ ಬಾಯ್ ಅಲ್ಲ ನಿಮ್ ಹುಡುಗ, ವಿಡಿಯೋಸ್ ಎಲ್ಲ ನೋಡಿ ನನಗ ಬ್ರೇವ್ ಬಾಯ್ ಅಂದಿದ್ದು. ಒಬ್ಬೊಬ್ನೇ ತಿರ್ಗಾಡ್ತಾನೆ ಕಾಡಲ್ಲೆಲ್ಲ ಅಂತ ಅನ್ಕೊಂಡು ಹೇಳ್ತಿದ್ದ. ಗೈಸ್ ನೋಡಿ, ಐ ಆಮ್ ಎ ಬ್ರೇವ್ ಬಾಯ್. ಆಮೇಲೆ ಇನ್ನೊಂದು ಹೇಳ್ದ, ಯಾರೋ ಅವನು ಸೈಕು ಅಂತ. ಯಾರೋ ತಿರ್ಗಾಡ್ತಾರ ಹಂಗಿಲ್ಲ ಅಂತ. ಮಾಡ್ಬೇಕು ಅಲ್ವಾ? ನೋಡುವ ಚಿಕ್ಕಟ್ಟಾಗಿರೋದು ಯಾವ್ದು ಗಾಡಿ? ಅಡಿಲಿ ಸರ್ ನೋಡಿ, ಆ ಗಾಡಿದು ಅಡಿಲಿ ಸೈಲೆನ್ಸರ್ ಕಟ್ಟಾಗಿ ನೋಡಿ ಜೋತಾಡ್ತಾ ಇದೆ. ಅಲ್ಲ ಗೊತ್ತಾಗುತ್ತಾ ಅದು ಕಟ್ಟಾಗಿದ್ರೆ ಅವನಿಗೆ? ಸೈಲೆನ್ಸರ್ ಅಲ್ಲಿ ಕಟ್ಟಾದ್ರೆ ಶಬ್ದ ಬೇರೆ ಬರುತ್ತೆ. ಸೂಪರ್ ಕಾರ್ ಶಬ್ದಗಳು ಬಂದಂಗ್ ತಗೊಂಡು. ನಂದು ಹೋಂಡಾ ಸಿಟಿ ಹಂಗೆ ಕಟ್ಟಾಗಿದ್ದಲ್ಲ, ಬರ್ಬೇಕಾದ್ರೆ ಒಂದು ಗುಂಡಿ ಆರಿಸ್ದೆ, ಏನೋ ಸೌಂಡ್ ಬಂತು ಅಂತ ನಾನು ಬಿಡು ಅಂತ ಅನ್ಕೊಂಡು ಅದ್ರಲ್ಲಿ ಆಫ್ ಆನ್ ಬರುತ್ತಲ್ಲ ಎಲಿವೇಟರ್, ಅದರಲ್ಲಿ ಆಫ್ ಮಾಡ್ಕೊಂಡು ಓಡಿಸ್ತಾ ಇದೀವಿ. ಸಿಕ್ಕಾಪಟ್ಟೆ ಸೌಂಡ್ ಬರ್ತಾ ಇದೆ. ಇದೇನು ಅಂತ ಸೈಡ್ ಯಾಕೆ ನೋಡ್ತೀನಿ, ಮಧ್ಯದಲ್ಲಿ ಕಟ್ಟಾಗಿ ಕೆಳಗಡೆ ರೋಡಿಗೆ ಟಚ್ ಆಗ್ತಿದೆ. ಅದು ಟಚ್ ಆಗ್ತಿರೋದಕ್ಕೆ ಬೆಂಕಿ ಬರ್ತಾ ಇದೆ. ಹಿಂದ್ಗಡೆ ಕಾರ್ ಆರನ್ ಹೊಡಿತಿದ್ದಾನೆ. ಸೇಮ್ ಸೀಕ್ವೆನ್ಸ್ ನಮಿಗೂ ನಡೆದಿದೆ ಮಚ್ಚ. ನಾನು ವಿಕ್ಕಿ ಗೋವಾ ಹೋಗಿದ್ವಿ. ಗೋವಾ ಹೋಗಿರೋ ಟೈಮಲ್ಲಿ ಅವ್ರ ಗಾಡಿ ಹಾಳಾಯ್ತು ವಿಕ್ಕಿದು. ಹಂಗಾಗಿ ನಮ್ ಲತಿ ಅಂತಿದ್ದಾನೆ, ಅವ್ನ ಗಾಡಿಲಿ I-20 ಹೋದ್ವಿ. ರಿಟರ್ನ್ ಬರ್ಬೇಕಾದ್ರೆ ಅನ್ಭವಿಸಿದೀವಿ. ಓಪನ್ ಆಗ್ತದೆ ಇದ್ರದ್ದು, ಓಪನ್ ಆದಂಗೆ ಅದು ಕಟ್ಟಾದಂಗೆ ಅಡಿಲಿ ಬೆಂಕಿ ತರ ಜಾರದು ಸ್ಕ್ರಾಚ್ ಆಗುತ್ತಲ್ಲ ರೋಡಿಗೆ. ಸ್ಕ್ರಾಚ್ ಆಗಿದ ತಕ್ಷಣ ಗೈಸ್ ಏನ್ ಶಬ್ದ ಹೆಂಗ್ ಬರ್ತದೆ ಅಂದ್ರೆ, ಯಾವ್ದೋ ಒಂದು ಫೆರಾರಿ ಕಾರು, ಸೂಪರ್ ಕಾರ್ ಶಬ್ದ ಬರುತ್ತಲ್ಲ ಆ ತರ ಸ್ಟಾರ್ಟ್ ಆಗ್ತಿದೆ. ಸ್ಟಾರ್ಟಿಂಗ್ ಕಡಿಮೆ ಇತ್ತು, ಬರ್ತಾ ದೊಡ್ಡ ಶಬ್ದ ಆಗಿ ಕಟ್ಟಾಗೆ ಬಿದೋಗ್ಬಿಡೋದ ಸೈಲೆನ್ಸರ್. ಆಮೇಲೆ ಅಲ್ಲೆಲ್ಲ ಹೋಗಿ ರೆಡಿ ಮಾಡಿಸ್ಕೊಂಡು ಬಂದಿದ್ವಿ ನಾವು. ತಂತಿ ಕಟ್ಕೊಂಡು ಬಂದಿದ್ದೀವಿ. ಸೇಮ್ ಇದೇ ನಾವು ಮಾಡಿದ್ದು ಅಲ್ಲಿ ಹೈವೇಲ್ ಹಾಕ್ಬಿಟ್ಟು. ನಾವು ಅದ್ರಲ್ಲೇ ಬಂದಿದ್ದೀವಲ್ಲ, ಯೋಚನೆ ಮಾಡು. ಗೋವಾ ಹೋಗಿ ರಿಟರ್ನ್ ಬಂದಿದ್ದು ಅದು I-20 ಗೈಸ್ ಬಂದ್ವಿ ನಾವು. ಮದುವೆ ಚೌಟ್ರಿ ಹತ್ರ ಬಂದ್ವಿ. ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಇವತ್ತು ಸ್ವಲ್ಪ ಜನಗಳಿರ್ತಾರೆ, ಫ್ರೆಂಡ್ಸ್ಗಳಿರ್ತಾರಲ್ಲ, ಅವ್ರ ಜೊತೆ ಸೇರಿ. ಆ್ಯಕ್ಚುಲಿ ನನಗೆ ಯಾರೂ ಪರಿಚಯ ಇಲ್ಲ, ಇವನ ಕಡೆಯಿಂದ ನಾನು ಹೋಗ್ತಾ ಇರೋದು. ಇವನಿಗೆ ಪರಿಚಯ ಇದೆ ಅಂದಮೇಲೆ ನನಗೂ ಪರಿಚಯನೇ. ನಿನ್ನೆ ಒಬ್ಬ ಹುಡುಗ ಸಿಗೋಣ, ಅವನ ಜೊತೆ ಮಾತ್ರ ಅವನು ಪರಿಚಯ ಮಾಡ್ಕೊಳ್ಳೋದು ಏನಂತೆ ಅದೇನು ದೊಡ್ಡ ವಿಷಯ ಅಲ್ಲ. ಆರಾಮಾಗಿ ಮಾತಾಡ್ಸ್ಕೊಂಡು ಫ್ರೆಂಡ್ಲಿ ಆಗಿರೋಣ, ಬನ್ನಿ ಚಿಲ್ ಮಾಡೋಣ. ಹೇಗಿದೆ ಗೈಸ್? ಏನಂತಂದರೆ, ಈಗಷ್ಟೇ ಒಳಗೆ ಎಂಟ್ರಿ ಆಗಿದ್ಮೇಲೆ ನಮ್ಗೆ ನೆನಪಾಗಿದ್ದು ಗಿಫ್ಟೇ ತಗೊಬಂದಿಲ್ಲ ಗೈಸ್. ನಾವೇನುವೆ ನೆನಪು, ಹಂಗಾಗಿ ರಿಟರ್ನ್ ಬಂದು ಗಿಫ್ಟ್ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಏನೆಲ್ಲಿ ಅದೇ ಆ್ಯಕ್ಚುಲಿ ಇವನೇ ಹಾಕಬೇಕು. ಯಾಕಂದರೆ ನನ್ನ ಹತ್ರ ಮುಯ್ ತಗೊಳಕ್ಕೆ ದುಡ್ಡಿದೆ, ಮುಯ್ ಒಳಗೆ ಹಾಕಕ್ಕೆ ದುಡ್ಡಿಲ್ಲ. 2 ರೂಪಾಯಿ 3 ರೂಪಾಯಿ ಇದೆ, ಬಟ್ 500,000 ಇಲ್ಲ. ಒಪ್ಕೊಬಿಡ್ಬೇಕು ಸತ್ಯನ. ಗೈಸ್ ಗಂಡು ಎಣ್ಣೆ ಹೆಂಗಿದಾರೆ ನೋಡಿ, ಚೆನ್ನಾಗಿದ್ದಾರಾ? ಚೆನ್ನಾಗಿರ್ಲಿ, ಇಲ್ಲದೆ ಹೋಗ್ಲಿ, ಆಡಿ ಹರಿಸ್ಬೇಕು ಅವ್ರನ್ನ. ಇಲ್ಲಿಂದನೇ ಆಶೀರ್ವಾದ ಮಾಡಿ ಚೆನ್ನಾಗಿರ್ಲಿ ಅಂತ ನನ್ನ ಚಾನೆಲ್ ಕಡೆಯಿಂದ ಅವರಿಗೆ. ನನ್ನ ವೀಲಾಗ್ ಅಲ್ಲಿ ಇವತ್ತು ಸುಹಾಸ್ ಶೆಟ್ಟಿ ಅವರ ಮದುವೆ ಆಗುತ್ತಿದೆ. ಮೈಕ್ ಬೇರೆ ಇಟ್ಟಿದ್ಯಾ ಬೇಡ? ಇವತ್ತು ನನ್ನ ಅಣ್ಣಂದು ಮದುವೆ ಆಗ್ತಿದೆ. 2 ದಿನ ಸುಖ, ಆಮೇಲೆ ನೋಡೋಣ ಸುಖ ಇರುತ್ತಾ ದುಃಖ ಇರುತ್ತಾ ಅಂತ. ಹೌದು, ನಿಜ ಇದು ಹೇಳ್ತಿರೋದು. ನಾನೇ ಕೇಳಿ ಮದುವೆ ಆಗಿರೋರು ಅವ್ರಿಗೆ ಗೊತ್ತಿರುತ್ತೆ. ನಾನೇನ್ ಹೇಳಿ ಮದ್ವೆ ಆಗ್ಬಿಟ್ಟು ಆಗಿಲ್ಲ ಇವನು, ಇನ್ನ ಹೆಂಗ್ ಬಾ ಇವನು. ಮದುವೆ ಆಗಿ 3 ವರ್ಷ ಆಗಿದೆ, ಮದುವೆ ಆಗಿಲ್ವಾ? ಮದುವೆ ಆಗಿದೆ ಮತ್ತೆ ನಿಂಗೆ? ವಿಡಿಯೋದಲ್ಲಿ ಹಾಕಿದ್ರೆ ಹೂ ಅನ್ಬೇಕೀಗ. ಮದುವೆ ಆಗಿಲ್ಲ ಬ್ರೋ, ನಾನು ಅನ್ಕೊಂಡಿದ್ದೆ ಆಗಿಲ್ಲ. ಮಗ ಮದುವೆ ಏನೋ ನೀನು ಹೆಂಡತಿಗೆ ಹಾಕೊಡ್ತೀನಿ ತಡಿ. ಯಾರು ಇವ್ರಾ?
ಕಾಣ್ತಿರೋದು ವಿಲಾಗ್. ಏನ್ ವಿಲಾಗ್ ಅಂದ್ರೆ ನೀನ್ ಲಾಗ್ ಮಾಡ್ತೀಯಲ್ಲ ಅದನ್ನೇ ವಿಡಿಯೋ ಲಾಗ್. ವಿಡಿಯೋ ವ್ಲಾಗಿಂಗ್. ಅಲ್ಲಿ ಗಂಡು ಹೆಣ್ಣು ಅಲ್ಲಿಗೆ ಮೊಯ್ ಕೊಡಕ್ಕೆ ಎಲ್ಲ ನಿಂತಿದ್ದಾರೆ. ನಾವು ಅವ್ರ ಜೊತೆ ಇಲ್ಲಿ ಸೇರಿ ಮೊಯ್ ಕೊಡಕ್ಕೆ ನಿಂತಿದ್ದೀವಿ. ಮೊಯ್ ಕೊಟ್ಟಾದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಗೈಸ್. ಅಲ್ಲಿ ನೋಡಿದ್ರೆ ಸಿಂಗರ್ಸ್ಗಳು ಬಂದು ಅಲ್ಲಿ ಹಾಡು ಹೇಳ್ತಿದ್ದಾರೆ. ಮತ್ತೆ ಇಲ್ಲಿ ಫೋಟೋಗ್ರಾಫರ್ ಫೋಟೋ ತೆಗಿತಿದ್ದಾರೆ. ನನ್ನ ಡ್ರೀಮು ಗೈಸ್ ಒಂದು ಡ್ರೋನ್ ತಾಳೋದು. ನೋಡಿದ್ರೆ ಒಂಥರ ಮನಸ್ಸಿಗೆ ನೋವಾಗುತ್ತೆ. ಡ್ರೋನ್ ತಾಳೋದು ಡ್ರೀಮ್. ಪಾಪ ಪ್ರಜ್ಜು ಎಲ್ಲಾರು ಮದ್ವೆಗೆ ಬಂದ್ರೆ ನಮ್ಮ ಹುಡುಗ ಮದ್ವೆ ಊಟಕ್ಕೆ ಬರ್ತಾನೆ. Zoom ಹಾಕಿ. ಗಂಡು ಹೆಣ್ಣು ನೋಡಿ ಈಗ ಜೊತೆಲಿರೋರೆಲ್ಲ ಸೇರಿ ಹಾರಕ್ ಟ್ರೈ ಮಾಡ್ತಾ ಅಲ್ಲಿ. ಅಯ್ಯೋ ಮಿಸ್ ಆಗೋಗ್ಬಿಟ್ಟು ಹಾರದು ಇನ್ನೊಂದ್ಸರಿ. ಎಲ್ಲಾರು ಊಟ ಮಾಡಿ. ಪ್ರಜ್ಜು ಯಾವತ್ತಿದ್ರು ಹೀರೋಗಳ. ಇಲ್ಲಿ ಪ್ರಜ್ಜು ಸ್ಲೋ ಮೋಷನ್ ಅಲ್ಲಿ ನೀನ್ ವಿಡಿಯೋ ಹಾಕ್ತೀವಿ ಆಯ್ತಾ, ಹಿಂಗ್ ಹಾರಿ ಕೂರೋದು ಕಳ್ಸ್ಕೊಡು. ನನ್ನ ಹತ್ರ ಇದೆ. ಸುಡಾಯಿಸ್ತಿದ್ದಾರೆ ಹುಡುಗಂಗ್ ಪಾಪ. ನೋಡಿ ಗಿಫ್ಟ್ ಏನ್ ತಗೊಂಡೋಗಿದ್ದಾರೆ. ಮಾಪಿಂಗ್ ತಗೊಂಡೋಗಿ ಗಿಫ್ಟಿಗೆ ಕೊಟ್ಟಿದ್ದಾರೆ ಗೈಸ್. ಅಲ್ಲಿ ನೋಡಿ ಬಕೆಟ್ ಮಾಪಿಂಗು ಇದನ್ನ ತಗೊಂಡೋಗಿ ಗಿಫ್ಟ್ ಕೊಡ್ತಾ ಗಂಡು ಹೆಣ್ಣಿಗೆ. ಇಷ್ಟ ಟೈಮ್ ಎಲ್ರಿಗೂ ಬಕೆಟ್ ಕೊಟ್ಟಿರೋದು ನಾನ್ ನೋಡ್ತಿರೋದು. ಹೆಂಗಿಲ್ಲ ಬಕೆಟ್ ಗಿಫ್ಟ್ ಬ್ರೋ, ಬಕೆಟ್ ಗಿಫ್ಟ್ ಹೆಂಗಿದೆ? ನಮ್ಮ ಅಣ್ಣಂಗ್ ಬಕೆಟ್ ಕೊಟ್ಟಿದ್ದಾರೆ. ಮುಂದೆ ಯಾರಿಗೆ ಯೂಸ್ ಆಗುತ್ತೆ ಅಂತ ನೋಡೋಣ. ಸ್ವಲ್ಪ ಸಮಯದ ನಂತರ ಮತ್ತೆ ಭೇಟಿ ಆಗೋಣ. ಬಕೆಟ್ ಗಿಫ್ಟ್ ಕೊಟ್ಟಿದ್ದಾರೆ. ನಾವು ಅದೇ ತರ ಏನೋ ಕೊಡ್ಬೋದಾಯ್ತು. ಜಮ್ ಕೊಡ್ಬೇಕಾಯ್ತು ನಾವು. ಫೋಟೋಗ್ರಾಫರ್ ಗೈಸ್ ಇಲ್ಲಿ ಸಾಧುಕ್ ಹೋಗಿಲ್ಲ ಬ್ರೋ. ಎಕ್ಸ್ಪೆನ್ಸಿವ್ ಫೋಟೋಗ್ರಾಫರ್ ಫ್ರಮ್ ದುಬೈಯಿಂದ ಇಂಪೋರ್ಟ್ ಮಾಡಿರೋದು ಈ ಫೋಟೋಗ್ರಾಫರ್ನ. ಏನ್ ಇಂಪೋರ್ಟ್ ಮಾಡಿ ನಿಮಗೆ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡಿ ಹೆಂಗ್ ಅನಿಸ್ತದೆ? 2 ಫೋಟೋಗ್ರಫಿ. ನಾನಿಲ್ಲಿ ಹುಡುಗನ್ ತಮ್ಮನು ಫೋಟೋಗ್ರಫಿ ಕೆಲ್ಸಕ್ಕೆ ಬಂದು ಏನೋ ಗೊತ್ತಿಲ್ಲ. ನಾನ್ ಬರಲ್ಲ ನಿನ್ ಜೊತೆ. ತೆಗಿಯಲ್ವಾ? ನಿನಗೆಂದಿದ್ದೆ ಹೇಳೋ, ಚಡ್ಡಿ ಮಾರೋದಾಗ್ಲಿ ನಿನ್ ಜೊತೆ ಮಾರೋಣ ಬೇಕಾದ್ರೆ. ಚಡ್ಡಿ ಮಾರೋದಾಗ್ಲಿ ನಮ್ಮ ಹುಡುಗನ್ ಜೊತೆ. ಈ ವಿಡಿಯೋದಲ್ಲಿ ಏನ್ ಹೇಳ್ತೀನಿ ಅಂದ್ರೆ, ನಂದು ಏಜೋ ಕ್ಲಿಕೋಗ್ರಫಿ ಅನ್ನೋ ಪೇಜು ನಾನು ಒಬ್ಬಂಗೋಸ್ಕರ ಮಾಡಿಲ್ಲ, ನನ್ನ ಫ್ರೆಂಡ್ಸಿಗೋಸ್ಕರ ಮಾಡಿರೋದು. ಎಲ್ಲರೂ ಸೇರಿನೇ ಮಾಡಿರೋದು. ಇವನು ಸೇರಿ ಅದೊಬ್ಬಂದು ನಾನು ನೆಕ್ಸ್ಟ್ ಜೊತೆ ಎಲ್ಲ ಫೋಟೋ ಇವನೇ ತೆಗ್ದಿದ್ದು. ಕಪಲ್ ಶೂಟ್ ಫಸ್ಟ್ ಟೈಮ್. ಇನ್ನೂ ಇದೆ ನನ್ ಗೂಗಲ್ ಡ್ರೈವ್ ಅಲ್ಲ ಅವೆಲ್ಲ. ಎಕ್ಸ್ ಜೊತೆ ಫೋಟೋ ತೆಗೆದ್ಬಿಟ್ಟು ಬ್ರೇಕಪ್ ಆಗೋಯ್ತು. ಆ ತರ ಫೋಟೋಗ್ರಫಿ ಮಾಡಿದ್ದಾರೆ. ಬ್ರೇಕಪ್ ಆಗೋದು ಕ್ಯಾಮ್ರಾಗ್ರಫಿ ಅಲ್ಲ, ಫೋಟೋಗ್ರಫಿ ಬೇರೆಗ್ರಫಿ ಎಲ್ಲ ಮಾಡೋಣ ನಾವು. ದುಬೈಗೆ ಹೋಗಿ ಮಚ್ಚ ಹೋಗಿ ಖುಷಿ ಇದೆ. ನೀವು ಎಲ್ಲರೂ ಬನ್ನಿ, ನಾನು ಹೇಳ್ತಾ ಇಲ್ವಾ. ಬಸ್ ನಮಗೆ ಫಸ್ಟ್ ಪ್ರಜ್ವಲ್ ಅಣ್ಣ ನಮಗೆ ಚಾಕ್ಲೇಟ್ ಕೊಟ್ಟಿರೋದು ಖುಷಿ ಇದೆ. ನೀವು ಚಾಕ್ಲೇಟ್ ಗೈಸ್ ನಾನು ಕೊಟ್ಟಿರೋದು. ನೀವು ಹೋಗಿ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ಕೇಳು ಹೋಗಿ. ಮದ್ವೆ ಆಗಿದ್ದೀರಾ, ಏನ್ ಅನ್ಸ್ತದೆ ನಿಮ್ಗೆ ಇವತ್ತು, ಹೆಂಗ್ ಅನ್ಸ್ತದೆ ಹುಡುಗಿಗೆ ಅಂತ ಹೇಳು. ನಮ್ಮ ಹುಡುಗ ಏನೋ ಮಾತಾಡ್ಬೇಕಂತ ಅದಕ್ಕೆ ಕರ್ಕೊ ಬಂದ್ಬಿಟ್ಟಿದೀನಿ. ನಮ್ಮ ಹುಡುಗನೇ. ನೀನ್ ಅವ್ನ್ ಡೀಪ್ ಡಿಸ್ಕಷನ್ ಅಲ್ಲ. ನೀನ್ ಕೇಳು, ನಿನ್ ಲಾಗಲ್ಲಿ ಕಂಟೆಂಟ್ ಆಗುತ್ತೆ. ಮದ್ವೆ ಆಗಿ ಹೆಂಗ್ ಅನ್ಸ್ತದೆ? ಗಂಡು ಹೆಣ್ಣಿನ ಜೊತೆ ಮಾತಾಡ್ಸು ಅಂತ ಹೇಳಿದ್ವಾ? ಅಲ್ಲಿ ಮಾತಾಡ್ತೀನಂತ ಕರ್ಕೊಂಡೋಗಿ ಅಲ್ಲಿ ಮಾತಾಡ್ಕೊಂಡು ಹೋಗಿ ಸುಮ್ಮನೆ ನಿಲ್ಸ್ಬಿಟ್ಟು ಬರ್ದಿಲ್ಲ. ಸುಮ್ಮನೆ ಕುತ್ಕೊಂಡು ಅಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲೋಗಿ ನಗಾಡ್ತಾ ಈಗ ಅಲ್ಲಿ ಹೋಗ್ಬಿಟ್ಟು ಹೇಳ್ಕೊಂಡು ಅವ್ರ ಅಮ್ಮನ ಹತ್ರ ಹೋಗಿ. ನಿಮ್ ಪ್ರಜ್ಜು ಫ್ರೆಂಡ್ ಡ್ಯಾನ್ಸ್ ಮಾಡ್ತಾರಲ್ವಾ? ಏನೋ ನಮ್ಮ ಅಣ್ಣ ಪ್ರಜ್ವಲ್ ಅಣ್ಣ ಡ್ಯಾನ್ಸ್ ಮಾಡ್ತಾನಂತ ಇವಾಗ. ಏನೋ ಪ್ಲಾನ್ ಮಾಡಿ ಡ್ಯಾನ್ಸ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ. ಹಂಗಾಗಿ ಎಲ್ಲ ಸೆಟಪ್ ಮಾಡ್ತಿದ್ದಾರೆ ಸ್ಟೇಜ್. ನಾವು ಸ್ವಲ್ಪ ಆ ಕಡೆಯಿಂದ ಎತ್ತಿ ಹಿಡ್ದು ಇಲ್ಲಿ ನಮ್ಮ ಜೊತೆ ಇದ್ದಿದ್ದು ಹುಡುಗ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ ಅಲ್ಲಿ ಡ್ಯಾನ್ಸ್ ಮಾಡಕ್ಕೆ. ಯಾರು ಕಳ್ಸನ ಇವ್ರನ್ನ ಕಳ್ಸನ. ಯಾರು? ನಾನು ನೀನೇನೆ ಕಳ್ಸನ. ಸುಹಾಸ್ ಅಂತ ಕರಿತೀನಿ ಈಗ. ನಿನ್ ತಮ್ಮನ್ ಕರಿ. ಮೈಕಲ್ಲಿ ಹೇಳ್ಬಿಟ್ಟು ಸುಹಾಸ್ ಅಂತ ಕರ್ಸ್ಬಿಡು. ಡ್ಯಾನ್ಸ್ ಮಾಡ್ತಾವ್ರ ಮಚ್ಚ. ಈಗ ಗಂಡಿ ಹೆಣ್ಣು ಎಲ್ಲಡಿ ಊಟಕ್ಕಂತ ಕೂತಿದ್ದಾರೆ. ಅವ್ರ ಜೊತೆ ನಾವು ಈಗ ಊಟ ಮಾಡ್ತಿದ್ದೀವಿ ಗೈಸ್. ಅಡುಗೆ ನೋಡಿ, ಪಾಯಸ ಮತ್ತು ಹಪ್ಪಳ ಮತ್ತು ಇದೊಂದು ಚೂರು ಕಾಳಿನ ಪಲ್ಯ ಮತ್ತು ಇದೊಂದು ಕಾಳಿನ ಪಲ್ಯ, ಇದೊಂದು ಮತ್ತು ಉಪ್ಪಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ತಂದು ಇಟ್ಟಿದ್ದಾರೆ. ಒಂದೊಂದೇ ಟೇಸ್ಟ್ ಮಾಡಿ ಹೇಳ್ಬಿಡೋಣ ನಿಮಗೆ. ಪಾಯಸ ಸಖತ್ತಾಗಿದೆ ಗೈಸ್. ಫುಡ್ ವಾಸ್ ಕ್ರೇಜಿ. ನೆಕ್ಸ್ಟ್ ಲೆವೆಲಲ್ಲಿದೆ. ನಾನ್ ವೆಜ್ಗಿಂತ ನನಗೆ ವೆಜ್ಜೇ ಜಾಸ್ತಿ ಇಷ್ಟ ತಿನ್ನೋಕ್ಕೆ. ಫುಡ್ಡಲ್ಲಿ ನಾನು ಈಗ ಆಲ್ರೆಡಿ ಇಷ್ಟು ಹಾಕ್ಸ್ಕೊಂಡಿದ್ದೀನಲ್ಲ, ಇದಿಷ್ಟೂ ಯಾವುದೇ ರೀತಿ ಯಾವ ಫುಡ್ಡು ಫೇಲ್ ಇಲ್ಲ. ನೆಕ್ಸ್ಟ್ ಲೆವೆಲಲ್ಲಿದೆ. ಮತ್ತು ಇದು ಕಾರ್ನಿಂದ ಬರುತ್ತಲ್ಲ, ಕಾರ್ನಿಂದ ಮಾಡಿರೋದು. ಇದು ನಾನು ಯಾವತ್ತೂ ತಿಂದಿಲ್ಲ, ಇದೇ ಫಸ್ಟ್ ಟೈಮ್ ತಿಂತಿರೋದು. ಬಟ್ ಓಕೆ, ಚೆನ್ನಾಗಿದೆ, ಸೂಪರ್ ಆಗಿದೆ. ಅದ್ರ ಜೊತೆ ಊಟ ಜವಾಬ್ದಾರಿಗಳನ್ನ ಅವ್ರ ತಮ್ಮ ವಹಿಸ್ಕೊಂಡು ಇಷ್ಟೆಲ್ಲ ಮಾಡಿದ್ದಾರೆ. ಇಲ್ಲಿ ರಾಜು ಊಟದ್ದೆಲ್ಲ ವ್ಯವಸ್ಥೆ ಇವನೇ ನೋಡ್ಕೊಂಡಿರೋದು. ತುಂಬ ಚೆನ್ನಾಗಿದೆ.
ಥ್ಯಾಂಕ್ ಯು ಸೋ ಮಚ್ ವಿನಯ್ ಅವರೇ. ನಾನೇ ಇವತ್ತು ಬಂದು ತಿಂದೆ. ಹೋಳಿಗೆ ತೀರಾ ಸ್ವೀಟ್ ಇಲ್ಲ ಏನಿಲ್ಲ, ಇದು ಅಷ್ಟೇ ಸ್ವೀಟು ಸಕ್ಕದಾಗಿದೆ. ಅಜ್ಜಿ ನಮ್ಮನ್ನೇ ನೋಡ್ತಿದ್ದಾರೆ ತಿಂತದ್ದು, ಇವನು ಏನು ಮಾಡ್ತಿದ್ದಾನೆ ನೀನು ಹುಡುಗ ವಿಡಿಯೋ ಮಾಡ್ತಿದ್ದಾನೆ ಅಂತ ನನ್ನನ್ನೇ ನೋಡ್ತಿದ್ದೆ. ಗೈಸ್ ನೋಡಿ ನಗಾಡ್ತಿದ್ದಾನೆ. ಏನಕ್ಕೆ ನಗಾಡ್ತಿದ್ದಾನೆ ಹೇಳಿ? ಜೀವನದಲ್ಲಿ ಒಂದೇ ಸರಿ ಬದುಕೋದು ಸಾಯೋ ಟೈಮಲ್ಲಿ ಯಾವಾಗ ಸಾಯ್ತೀವೋ ಗೊತ್ತಿಲ್ಲ. ಹೊಟ್ಟೆ ತುಂಬ ಊಟ ಮಾಡ್ತಾ ಇರಬೇಕು. ಈಗ ಎಲ್ಲ ಊಟ ತಿಂದಾಯ್ತು, ಇದಿಷ್ಟು ಇವೆರಡು ಮುಕ್ಕಿದೆ. ಇದು ತಿಂದು ಇದು ತಿನ್ನೋದ ಅಥವಾ ಇದು ತಿಂದು ಇದು ತಿನ್ನೋದ? ಹಾಂ ಗೈಸ್, ಅದಕ್ಕೆ ಅವಾಗವಾಗ ಯಾವ್ದಾದ್ರು ಫಂಕ್ಷನಿಗೆ ಅಟೆಂಡ್ ಮಾಡ್ತಿರ್ಬೇಕು ಅನ್ನೋದು, ಇಲ್ಲಾಂದ್ರೆ ಏನು ಅರ್ಥ ಆಗಲ್ಲ. ಏನು ತಿಂದು ಏನು ತಿನ್ನಬಾರ್ದು ಅಂತ ಗೊತ್ತಾಗಲ್ಲ. ಗೈಸ್ ಫೈನಲ್ಲಿ ಊಟ ಎಲ್ಲ ಮಾಡ್ಕೊಂಡು ರಿಟರ್ನ್ ಮನೆಗೆ ಹೋಗ್ತಿದ್ದೆ. ಆ್ಯಕ್ಚುಲಿ ಫುಡ್ಡು ಸಖತ್ತಾಗಿತ್ತು, ಊಟ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಊಟ ಇತ್ತು ಮಾತ್ರ. ಯಾವುದು ನನಗೆ ಪರ್ಸ್ನಲಿ ಹೇಳಿ ಯಾವುದೂ ಫೇಲ್ ಅಂತೂ ಆಗಿಲ್ಲ ಗೈಸ್, ಅಷ್ಟು ಚೆನ್ನಾಗಿತ್ತು. ನಾನು ಫಂಕ್ಷನ್ಗಳು ಅಟೆಂಡ್ ಮಾಡಿ ತಿಂದಿರೋ ಫುಡ್ಗಳೇ ಒನ್ ಆಫ್ ದ ಬೆಸ್ಟ್ ಅಂತ ನನಗೆ ಪರ್ಸ್ನಲಿ ಅನ್ಸೋದು. ನಿನಗೆ ಆನೆಸ್ಟ್ ರಿವ್ಯೂ ಹೇಳು ಊಟದ ಬಗ್ಗೆ. ನಾನು ಫಸ್ಟ್ ಟೈಮ್ ಊಟ ಖಾಲಿ ಮಾಡಿರೋದು ಇವತ್ತು ಫಂಕ್ಷನಿಗೆ ಬಂದು. ನಾನು ಯಾವ ಫಂಕ್ಷನ್ ಅಲ್ಲೂ ಊಟ ಅಷ್ಟೆಲ್ಲ ಖಾಲಿ ಮಾಡಲ್ಲ, ಅಂದ್ರೆ ಫಂಕ್ಷನ್ ಊಟ. ಬಟ್ ಇದು ಸಖತ್ತಾಯ್ತು ಊಟ, ಅಷ್ಟು ಚೆನ್ನಾಗಿತ್ತು ಗೈಸ್. ವೆಜ್ಜೇ ಆಗಿದ್ರು ಬಟ್ ಸ್ಟಿಲ್ ಕ್ರೇಜಿ ಇತ್ತು ಟೇಸ್ಟ್. ನನಗೆ ಪರ್ಸ್ನಲಿ ಯಾವುದೂ ಫೇಲ್ ಅನಿಸ್ಲಿಲ್ಲ ನನಗೆ. ಇನ್ನು ಬೀಡ ತಿಂತಾನೆ ಇದ್ದೀನಿ. ಇವನು ಬೀಡ ತಿಂತಿದ್ರೆ ನಾನು ಬೀಡ ಇಟ್ಕೊಂಡು ಮನೆಗೆ ಹೋಗ್ತಿದ್ದೀನಿ. ಬೀಡ ನಮಗೆ ಇಷ್ಟ ಆಗಲ್ಲ, ಹಂಗಾಗಿ ಇಷ್ಟ ಇವತ್ತಿನ ವ್ಲಾಗು ಗೈಸ್. ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೊಂದು ಮಾತ್ರ ತುಂಬ ಫಾಸ್ಟಾಗಿ ಹೇಳ್ತೀನಿ, ಬಾಕಿ ಎಲ್ಲದರಲ್ಲೂ ನೂಬ್ ಥರ ಸ್ಲೋ ಹೇಳ್ತೀನಿ. ಓಕೆ ಪರವಾಗಿಲ್ಲ, ಹೋಗ್ತಾ ಅಡ್ಜಸ್ಟ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇಲ್ಲ ಗೈಸ್, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಡಿ. ಈಗ ಏನು ಗೊತ್ತಾ, ನಮ್ಮ ಹುಡುಗನ ಕೈಲಿ ಏನಂತ ನೋಡೋಣ ಹೇಳೋಣ. ಈಗ ಚಾಲೆಂಜು ನಮ್ದು ಕಷ್ಟ ಗೊತ್ತಾಗುತ್ತೆ. ವಿಡಿಯೋಗ್ರಾಫರ್ ಮಾಡ್ತಾರಲ್ಲ, ಫೋಟೋಗ್ರಾಫರ್ಗೆ ಬೀಡ ಹಾಕೊಂಡಿದ್ದೀನಲ್ಲ, ನಾಲ್ಗೆ ತೋರಿಸುತ್ತೆ. ಬಾ ಬಿಟ್ಟ ನಾಟಕ ಇದೆಲ್ಲ ಹೇಳ್ತಿದ್ಯಾ ಫಾಸ್ಟ್ ಆಗಿ. ಹೇಳು, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ದಯವಿಟ್ಟು ಇಷ್ಟ ಆಗುತ್ತೆ ಅಂತ ಗೊತ್ತು ನನಗೆ. ಲೈಕ್ ಮಾಡಿ, ಏನದು ಕಮೆಂಟ್ ಮಾಡಿ. ಫಸ್ಟು ಕಮೆಂಟಲ್ಲಿ ತಿಳಿಸಿ ಹೆಂಗಿದೆ ಅಂತ ಹೇಳ್ಬಿಟ್ಟು, ಅದೇ ಇಂಪಾರ್ಟೆಂಟು. ಲೈಕ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಕಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಮೇನ್ ಮ್ಯಾಟ್ರಿಗೆ ಬರ್ತಾ ಇಲ್ಲ ಅವರು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ಸೌಂಡು ನಾನು ಕಾರಲ್ಲಿ ಏನು ಸೌಂಡು ಅಂತ ಅಲ್ಲ. ಓಕೆ ಫಿನಿಶಿಂಗ್. ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು, ಎಲ್ಲರಿಗೂ ಶೇರ್ ಮಾಡಿ. ವಂದನೆಗಳು ಗೈಸ್, ವಂದನೆಗಳು.